ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಸಾಮಾನ್ಯವಾಗಿ ಎಲ್ಲರಿಗೂ ಸಿಬಿಲ್ ಸ್ಕೋರ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬಹುದು. ಇದು ಕೇವಲ ಬ್ಯಾಂಕ್ ಸಾಲವನ್ನ ಪಡ್ಕೊಳ್ಳಲಿಕ್ಕೆ ಮತ್ತು ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಳ್ಳಲಿಕ್ಕೆ ಅಷ್ಟೇ ಅವಕಾಶ ಅಂತ ನಾವೆಲ್ಲರೂ ಅನ್ಕೊಂಡಿದ್ದೀವಿ. ಆದ್ರೆ ಇನ್ನು ಮುಂದೆ ಬರುವಂತ ಈ ಒಂದು ಬೆಳವಣಿಗೆಯ ಪ್ರಕಾರ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಯಾರೆಲ್ಲ ಬ್ಯಾಂಕಿನಲ್ಲಿ ಉದ್ಯೋಗವನ್ನ ಪಡ್ಕೊಳ್ಳಲಿಕ್ಕೆ ಬಯಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅವರಿಗೆ ಇರುವಂತ ಈ ಒಂದು ಉತ್ತಮವಾದಂತ ಕ್ರೆಡಿಟ್ ಅನ್ನ ಈ ಒಂದು ಇತಿಹಾಸ ಬೇಕಾಗುವುದು ಬಹಳ ಅವಶ್ಯಕತೆ ಅವರಿಗೆ. ಯಾಕಂದ್ರೆ ಇಲ್ಲಿ ಸರ್ಕಾರ ಹೇಳಿರುವಂತ ಒಂದು ಮಾರ್ಗಸೂಚಿ ಏನಿದೆ ಅಂದ್ರೆ ರಾಜ್ಯಸಭೆಯಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆಗೆ ಅಲ್ಲಿನ ಹಣಕಾಸು ಸಚಿವಾಲಯವು ಕೂಡ ಒಂದು ಉತ್ತರವನ್ನು ನೀಡಿದೆ. ಈ ಒಂದು ಬ್ಯಾಂಕಿನ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳ ಒಂದು ಕ್ರೆಡಿಟ್ ಇತಿಹಾಸವನ್ನ ನೋಡಬಹುದು. ಅಲ್ಲಿ ಏನಾಗಿದೆ ಅಂದ್ರೆ ಅದನ್ನೆಲ್ಲವನ್ನ ಕೂಡ ಅವರು ಪರಿಗಣನೆಯನ್ನ ಮಾಡಿದ್ರು. ಯಾಕಂದ್ರೆ IBPS ಮುಖಾಂತರ ಆಯ್ಕೆ ಮಾಡಿರ್ತಕ್ಕಂತ ಒಂದು ಅಭ್ಯರ್ಥಿಗಳು ಕೂಡ ಬ್ಯಾಂಕಿನ ಕೆಲಸಕ್ಕೆ ಸೇರೋದಕ್ಕಿಂತ ಮುಂಚೆ ಅವರಲ್ಲಿರ್ತಕ್ಕಂಥ ಆರೋಗ್ಯಕರವಾದಂತಹ ಒಂದು ಕ್ರೆಡಿಟ್ ಹಿಸ್ಟ್ರಿ ಅದನ್ನ ಸಂಪೂರ್ಣವಾಗಿ ನಿಯಮಬದ್ಧವಾಗಿ ಹೊಂದಿರಬೇಕಂತ ಹೇಳ್ತಾರೆ ಅವರು. ಕೆಲವೊಬ್ಬರಲ್ಲಿ ವಿಷಯ ಏನಿದೆ ಅಂದ್ರೆ ಇದನ್ನೆಲ್ಲವನ್ನ ಮಾಡಬೇಕಾಗಿರತಕ್ಕಂತ ಕಡ್ಡಾಯ ವಿಷಯನೇ ಅಂತ ಕೇಳ್ತಾರೆ, ಹೌದಲ್ಲ? ಇಂಥ ಒಂದು ಜನರ ಪ್ರಶ್ನೆಗೆ ಗೊಂದಲ ಇರತಕ್ಕಂತ ಉತ್ತರ ನಾನು ಹೇಳುವುದಾದ್ರೆ, ನೀವು ಏನು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವು ಬ್ಯಾಂಕಿಂಗ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಾಗ ಇಲ್ಲಾಂದ್ರೆ ಪ್ರವೇಶದ ಪರೀಕ್ಷೆಯನ್ನು ಬರೆಯುವಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಈ ಒಂದು ಕ್ರೆಡಿಟ್ ಸ್ಕೋರ್ ಕಡ್ಡಾಯವಾಗಿ ಬೇಕಾಗಿಲ್ಲ. ಅವಾಗ ಅಂತಿಮವಾದಂತ ಒಂದು ನೇಮಕಾತಿಗೆ ಬಂದಿರ್ತೀರಿ ಅಂದರೆ ಜಾಯ್ನಿಂಗ್ ಹಂತಕ್ಕೆ, ಆ ಸಮಯದಲ್ಲಿ ಆದ್ರೂ ತಲುಪಬೇಕು ನೀವು. ಯಾಕಂದ್ರೆ ಯಾವ ಒಂದು ಬ್ಯಾಂಕುಗಳು ನಿಮ್ಮ ಒಂದು ಕ್ರೆಡಿಟ್ ಇತಿಹಾಸವನ್ನ ಕೂಡ ಪರಿಶೀಲನೆ ಮಾಡ್ತವೆ. ಈ ಒಂದು ನಿಯಮದ ಹಿಂದೆ ಇರುವಂತ ಇದರ ಒಂದು ಉದ್ದೇಶ ಏನಂದ್ರೆ ಈ ಒಂದು ಬ್ಯಾಂಕಿಂಗ್ ಉದ್ಯೋಗ ಎನ್ನುವಂಥದ್ದು ಇದೇನು ಸಂಪೂರ್ಣವಾಗಿ ಸಾರ್ವಜನಿಕರ ಹಣದ ವ್ಯವಹಾರ ಮತ್ತು ನಂಬಿಕೆ ಮೇಲೆ ನಿಂತಿರ್ತದೆ. ಯಾಕಂದ್ರೆ ಅಲ್ಲಿ ಒಂದೇದಾಗಿ ಹೇಳ್ಬೇಕಂದ್ರೆ ಜವಾಬ್ದಾರಿ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಬ್ಯಾಂಕಿಂಗ್ ಸಿಬ್ಬಂದಿ ಸಾಲ ವಿತರಣೆ ಆಗಿರಬಹುದು, ಆನಂತರ ನಗದು ನಿರ್ವಹಣೆ, ಹಾಗೇನೆ ಗ್ರಾಹಕರ ಖಾತೆಗಳ ಜವಾಬ್ದಾರಿತನವನ್ನ ಕೂಡ ಹೊಂದಿರ್ತಾನೆ. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಆರ್ಥಿಕವಾದಂತಹ ಶಿಸ್ತು. ತಮ್ಮ ಸ್ವಂತ ಹಣಕಾಸಿನ ವಿಚಾರದಲ್ಲಿನೂ ಕೂಡ ಅಲ್ಲಿ ಒಂದು ರೀತಿ ಶಿಸ್ತನ್ನು ಹೊಂದಿರತಕ್ಕಂತ ಒಂದು ವ್ಯಕ್ತಿಗೆ ಮಾತ್ರ ಇಂಥ ಈ ಒಂದು ಬ್ಯಾಂಕಿನ ವ್ಯವಹಾರವನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ ಎಂದು ಸರ್ಕಾರ ಇದರ ಒಂದು ಮಾರ್ಗಸೂಚನೆಯನ್ನ ಕೂಡ ನೀಡುತ್ತೆ. ಇಂಥ ಈ ಒಂದು ನಿಯಮದಿಂದ ಈ ಒಂದು ಬ್ಯಾಂಕಿಂಗ್ ಕೆಲಸಕ್ಕೆ ಹೋಗ್ಲಿಕ್ಕೆ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ. ಯಾಕಂದ್ರೆ ಇಂಥ ಈ ಒಂದು ಭಯ ಬೇಡ ನಿಮಗೆ. ಕಳೆದ 3 ವರ್ಷಗಳ ಅಂಕಿಅಂಶ ಏನಿದೆ ಅಂದ್ರೆ ಅಲ್ಲಿ IBPS ಮುಖಾಂತರ ಆಯ್ಕೆಯಾದಂತಹ ಲಕ್ಷಾಂತರ ಅಭ್ಯರ್ಥಿಗಳಲ್ಲಿ ಕ್ರೆಡಿಟ್ ಇತಿಹಾಸದಿಂದ ರದ್ದಾದಂತವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಕೇವಲ 20 ಜನ ಮಾತ್ರ. ಅಲ್ಲಿ ಬಹಳ ಜಾಸ್ತಿ ಇಲ್ಲ. ಹೀಗಾಗಿ ನೀವು ಆಯ್ಕೆಯಾಗುವಂತ ಒಂದು ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಒಟ್ಟು ಆಯ್ಕೆಯಾದಂತ ಅಭ್ಯರ್ಥಿಗಳ ಇದು ಕೇವಲ 0.2% ವರೆಗೆ ಮಾತ್ರ. ಅಂದ್ರೆ ಬಹುತೇಕ ಜನರಿಗೆ ಇದರಿಂದ ಏನು ತೊಂದರೆ ಆಗಿಲ್ಲ ನಿಮಗೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಯಾವುದಕ್ಕೂ ವಿನಾಯಿತಿ ಇದೆ ಇಲ್ಲಿ. ಕೆಲವೊಂದಿಷ್ಟು ವಿಶೇಷವಾದಂತಹ ಒಂದು ಸಂದರ್ಭಗಳಲ್ಲಿ ಸರ್ಕಾರ ಮೃದು ಧೋರಣೆಯನ್ನ ತೋರುವಂತ ಒಂದು ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅವಾಗ. ಆನಂತರ ಎಜುಕೇಶನ್ ಲೋನ್, ಶಿಕ್ಷಣದ ಸಾಲ ಆಗಿರಬಹುದು. ಇಲ್ಲಿ ವಿದ್ಯಾರ್ಥಿಗಳು ಸಾಲವನ್ನ ಪಡ್ಕೊಂಡು ಅವರಿಗೆ ಆ ಒಂದು ಕೆಲಸವನ್ನ ಸಿಕ್ಕ ನಂತರ ಅದನ್ನ ತೀರಿಸುವಂತ ಒಂದು ಹಂತದಲ್ಲಿ ಇದ್ರೂ ಕೂಡ ಅಂತವರಿಗೆ ವಿನಾಯಿತಿಯನ್ನ ಸಿಗುವಂತ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ನೋಡಬಹುದು ನೈಜವಾದಂತ ಒಂದು ಆರ್ಥಿಕವಾದಂತ ಸಂಕಷ್ಟ ಅಂತ ಹೇಳ್ತೇನೆ ನಾನು. ಇಲ್ಲಿ ಅವರಿಗೆ ಅನಿವಾರ್ಯವಾದಂತ ಈ ಒಂದು ಕಾರಣದಿಂದ ಹಣಕಾಸಿನ ತೊಂದರೆಯನ್ನ ಅನುಭವಿಸಿದಂತವರಿಗೆ ಏನೂ ಕೂಡ ಅನ್ಯಾಯವಾಗದಂತೆ ಅವರಿಗೆ ಆ ಒಂದು ಬ್ಯಾಂಕುಗಳಲ್ಲಿ ಪ್ರತ್ಯೇಕವಾಗಿ ಪರಿಶೀಲನೆಯನ್ನ ಮಾಡುವಂತ ಒಂದು ಅವಕಾಶವೂ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಒಂದು ಹಣದ ಮೊತ್ತವನ್ನ ಪಾವತಿ ಮಾಡಬೇಕಾಗಿದ್ದು ಸರಿಯಾದ ಸಮಯಕ್ಕೆ ಮಾಡ್ರಿ, ಏನೂ ತೊಂದರೆ ಇಲ್ಲ. ಆ ನಂತರ ನಿಮ್ಮ ಹೆಸರಿನಲ್ಲಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಮೊತ್ತದ ಒಂದು ಸಾಲ ಇರುತ್ತೆ, ಆ ಒಂದು EMI ನ ಮೊತ್ತವನ್ನ ಕೂಡ ಸರಿಯಾದ ಸಮಯಕ್ಕೆ ಪಾವತಿ ಮಾಡ್ರಿ, ಏನೂ ತೊಂದರೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿರ್ಲಕ್ಷ್ಯವನ್ನ ಕೂಡ ಮಾಡಬೇಡಿ ನೀವು. ಇಂಥ ಈ ಒಂದು ಸಾಲವನ್ನ ಇಲ್ಲಿರುವಂತ ಈ ಒಂದು ಕಂತುಗಳನ್ನ ಉದ್ದೇಶಪೂರ್ವಕವಾಗಿ ನೀವು ಏನು ತಪ್ಪಿಸ್ತಿರಲ್ಲ ಅಲ್ಲಿ ನಿಮ್ಮ ಈ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಕೂಡ ಹಾಳು ಮಾಡ್ಕೊಳ್ತೀರಿ. ಇದು ಒಂದೇ ಕಾರಣ ನೀವು ಹೇಳ್ಬೇಕಂದ್ರೆ. ಆನಂತರ ಈ ಒಂದು ನಿಮ್ಮ ಸ್ಕೋರ್ ಅನ್ನ ಎಲ್ಲಿ ಪರಿಶೀಲನೆ ಮಾಡ್ಕೋಬೇಕಂದ್ರೆ ನಿಮ್ಮ ಒಂದು ಹಣಕಾಸಿನ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಎಂದು ಆನ್ಲೈನ್ ಮುಖಾಂತರ ಉಚಿತವಾಗಿ ಪರಿಶೀಲನೆ ಮಾಡ್ಕೋಬೇಕು. ಬ್ಯಾಂಕಿಂಗ್ ಕೆಲಸಕ್ಕೆ ಕೇವಲ ಒಂದು ನಿಮ್ಮ ಹತ್ರ ಜ್ಞಾನ ಇದ್ರೆ ಅಷ್ಟೇ ಅಲ್ಲ, ಅವರಿಗೆ ಆರ್ಥಿಕವಾದಂತಹ ಜವಾಬ್ದಾರಿ ಇರಬೇಕು. ಅದರ ಸಲುವಾಗಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಕ್ರೆಡಿಟ್ ನ ಒಂದು ಮನೋಭಾವನೆಯನ್ನ ಬೆಳೆಸಿಕೊಳ್ಳಿ. ನನ್ನ ಈ ಒಂದು ಮಾಹಿತಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನನ್ನ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನನ್ನ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡುವಂತವರು ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.